ನನ್ನ ಪ್ರೀತಿಯ ಕರ್ನಾಟಕದಿಂದ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ಹೊಸ ವಿಭಿನ್ನ ಒಂದು ಕಾನ್ಸೆಪ್ಟ್ ಅಂತ ಬಂದಿದ್ದೇನೆ. ಏನಪ್ಪ ಅಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಇವತ್ತಿನ ವ್ಲಾಗಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳೋಣ. ಯಾರು ಕರೆಕ್ಟಾಗಿ ಆನ್ಸರ್ಸ್ ಮಾಡ್ತಾರೆ ಕ್ವಶನ್ಸ್ಗೆ ಅವ್ರಿಗೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಂತ ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಹಾಗಿದ್ರೆ ಹೊರಡೋಣ. ಹಾಂ, ಕೇಳೋಣ. ಒಂದು ವೇಳೆ ಏನಂತ ನೋಡೋಣ. ಇವತ್ತು ಟ್ರೈ ಮಾಡೋಣ. ವೆಟ ಬರ್ತೈತೆ ನಿಮ್ಗೆ ಹುಷಾರು. ಹಾಯ್, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಅ ಯೂಟ್ಯೂಬರ್. ಏನಪ್ಪ ಅಂತಂದರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಾನ್ಸೆಪ್ಟ್ ಇರುತ್ತೆ. ನಾನು ಕ್ವಶನ್ಸ್ ಕೇಳ್ತೇನೆ. ಒಂದು ವೇಳೆ ಏನಾದರೂ ಸರಿಯಾಗಿ ಆನ್ಸರ್ ಕೊಟ್ಟರೆ ವಿ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಅಂತಂದರೆ ಏನಾದರೂ ಒಂದು ಸರ್ಪ್ರೈಸ್ ಇದೆ. ಆಗ್ಬೋದಾ? ದಿಸ್ ಈಸ್ ಮೈಕ್, ಪ್ಲೀಸ್ ಬರ್, ದಿಸ್ ಇಸ್ ಕ್ಲಿಪ್. ಓಕೆ. ಕ್ವಶನ್ ಏನಪ್ಪ ಅಂತಂತಂದರೆ ವೇದಗಳು ಎಷ್ಟಿದಾವ, ಅವು ಯಾವ್ಯಾವ, ಯಾರು ಬರ್ತಿದ್ದಾರೆ, ಅತಿ ಹಳೆಯ ವೇದ ಯಾವುದು? ವೇದಗಳು 4 ಇದಾವೆ ಸರ್. ಓಕೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಓಕೆ. ಅದರಲ್ಲಿ ಹಳೆ ವೇದ ಋಗ್ವೇದ. ಓಕೆ. ಬರ್ದವ್ರ? ಹಾಂ, ಥ್ಯಾಂಕ್ ಯು. ಥ್ಯಾಂಕ್ಸ್. ತುಂಬ ಚೆನ್ನಾಗಿತ್ತು, ಎಲ್ಲ ಕರೆಕ್ಟಾಗಿ ಹೇಳಿದ್ರಿ. ಫೈನ್, ನೋ ಇಶ್ಯೂಸ್. ಯಾವ ಊರು? ಎಲ್ಲಿ ಇರೋದಿಲ್ಲಿ? ಓಕೆನಾ? ಫ್ರೆಂಡ್ಸ್ ಇಬ್ರು. ನಾ 2 ಕೂಪನ್ ಕೊಡ್ತೇನೆ. ಓಕೆನಾ? ಇಲ್ಲಿ ಹೋಟೆಲ್ ರಾಮ್ ರುಚಿ ಅಂತ ಬರುತ್ತೆ. ನೀವು ಯಾವಾಗ ಫ್ರೀ ಇರ್ತಾರೋ ಹೋಗಿ ಊಟ ಮಾಡ್ಬೋದು. ಓಕೆ, ನನ್ನ ಕಡೆಯಿಂದ ನಾನು ಯೂಟ್ಯೂಬರ್ ಇದ್ದೇನೆ. ಓಕೆನಾ? ಎಲ್ರಿಗೂ ಹೇಳಿ, ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಓಕೆನಾ? ದೀಸ್ 2 ಕೂಪನ್ಸ್ ನನ್ನ ಹೆಸರು ಹೇಳಿ, ಈ ಕೂಪನ್ ಕೊಡಿ. ಆರಾಮಾಗಿ ಪ್ಯೂರ್ ವೆಜ್ ಇರುತ್ತೆ, ಪ್ಯೂರ್ ವೆಜ್ ಊಟ ಮಾಡ್ಬೋದು. ಕ್ಲಿಯರ್ ಅಲ್ವಾ? ಯಾವ ಹೋಗ್ತೀರಾ? ಕ್ಯಾಶ್ ಆರ್ ಆ್ಯಸ್ ಯು ವಿಶ್. ಓಕೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಊಟ ಹೆಂಗಿತ್ತಂತ ಹೇಳಿ ನನಗೆ. ಐ ಆಮ್ ಅ ಯೂಟ್ಯೂಬರ್, ನಾನು ಲಾಗ್ ಮಾಡ್ತಿದ್ದೇನೆ. ಇವತ್ತಿನ ಲಾಗ್ದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ಓಕೆನಾ? ನಾನು ನಿಮ್ಗೆ ಕ್ವಶನ್ ಕೇಳ್ತೇನೆ. ಒಂದು ವೇಳೆ ನೀವೇನಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಸ್ಪೆಷಲ್ ಸರ್ಪ್ರೈಸ್ ಫಾರ್ ಯು ಇರುತ್ತೆ. ಸ್ಟಾರ್ಟ್ ಮಾಡ್ಬೋದಾ? ಇಫ್ ಯು ಅಗ್ರಿ, ಓಕೆ, ದೆನ್ ವಿ ಕ್ಯಾನ್ ಸ್ಟಾರ್ಟ್. ಓಕೆ, ದಿಸ್ ಇಸ್ ಮೈ ತೋಳಿ. ಸಿಂಪಲ್ ಕ್ವಶನ್. ಓಕೆನಾ? ವೇದಗಳು ಎಷ್ಟಿದಾವ, ಅದು ಯಾವ್ಯಾವ, ಯಾರು ಬರ್ದಾರ, ಅತಿ ಹಳೇದಾದ ವೇದ ಯಾವುದು? ಹಳೇದಾದ ವೇದ ಋಗ್ವೇದ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದು ಬರ್ದವ್ರು ಗೊತ್ತಿಲ್ಲ ನಂಗೆ. ಹೇಳ್ಬೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೊಂದು ಏನಾದ್ರು ಟ್ರೈ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಅಪ್ಲೋಡ್ ಇಟ್ ಇನ್ ಯೂಟ್ಯೂಬ್. ಎಕ್ಸ್ಕ್ಯೂಸ್ ಮಿ ಗೈಸ್, ಕನ್ನಡ ಬರುತ್ತಲ್ಲ? ಓಕೆ. ಏನಾದರೂ ನಾನು ಕ್ವಶನ್ಸ್ ಕೇಳ್ತೇನೆ, ಏನಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು ಗೈಸ್. ಓಕೆನಾ? ಓಕೆನಾ? ಸ್ಟಾರ್ಟ್ ಮಾಡ್ಬೋದಾ? ನಾ ಹೇಳ್ತೇನಪ್ಪ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಟ್ಸ್ ಅಬೌಟ್ ಮೈಥಾಲಜಿ, ಅಂತಂದರೆ ಪುರಾಣದ ಬಗ್ಗೆ. ಈಗ ಎಲ್ಲರೂ ಗೊತ್ತಿದ್ದೀರ, ಅದು ಕ್ಯಾಶುವಲ್ ಓದಿರ್ತೀರಿ ಎಲ್ಲರೂ. ಟ್ರೈ ಇದ್ರು ಮಾಡಿ, ಮೊದಲೇ ಗೊತ್ತಿಲ್ಲ ಅಂದ್ರೆ ಹಂಗೆ. ಮೈಕ್ ಯಾರು ತೊಳ್ತೀರಿ? ಎಷ್ಟಿದಾವ, ವೇದಗಳು ಬರ್ದವ್ರು ಯಾರ, ಅತಿ ಹಳೇದಾದ ವೇದ ಯಾವುದು, ಆಮೇಲೆ ವೇದಗಳು ಯಾವ್ಯಾವ? ಒಂದು ಕ್ವಶನ್ ಗೊತ್ತಿಲ್ಲ, ಟ್ರೈ ಮಾಡ್ರಿ. ಹಳೆ ವೇದ ಋಗ್ವೇದ ಅದೇ ಗೊತ್ತು. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. 4 ವೇದಗಳಿದಾವ. ಫಸ್ಟ್ ಒನ್ ಋಗ್ವೇದ. ಅದಂತ ಹಳೆಯ ವೇದ. ಪರ್ಫೆಕ್ಟ್. ಆಮೇಲೆ ಅದನ್ನ ಬರೆದವ್ರ ವೇದಗಳ ಬರ್ದವ್ರ ನೇಮ್ ಇಲ್ಲಲ್ಲ, ನೇಮ್ ಇಲ್ಲ. ಅವು ಇದು ಇದ್ರದಿಂದ ಬಂದಿರ್ತಾವ್ರಿ ಅವು. ಪರ್ಫೆಕ್ಟ್. ತಪ್ಪು. ನೆಕ್ಸ್ಟ್. ತಪ್ಪು. ಮತ್ತೆ ಕ್ವಶನ್ ಹಳೇದಾದ ವೇದ ಯಾವ್ದು ಒಂದು ಬರ್ದವ್ರು ಯಾರು ಗೊತ್ತಿಲ್ಲ. ಹೌದಾ? ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸು ಕೇಳಿದೆ, ಬಟ್ ಕ್ಲೋಸ್ ಇದ್ದಾರ. ಎಲ್ಲಾನು ಆನ್ಸರ್ ಕರೆಕ್ಟಾಗಿ ಮಾಡಿಲ್ಲ. ಯಾರು ಆನ್ಸರ್ ಕರೆಕ್ಟ್ ಮಾಡ್ತಾರೆ ಡೆಫಿನೆಟ್ಲಿ ಕೊಡೋಣ ಇವಾಗ. Hi friends, I am a YouTuber. Today's law concept is I need to ask the question. If you give the correct answer, I will give the surprise for you. Is that fine? Simple question ಇರುತ್ತೆ, ಆನ್ಸರ್ ಮಾಡಿದ್ರೆ ಒಂದು ಸರ್ಪ್ರೈಸ್ ಇರುತ್ತೆ. ಟ್ರೈ ಮಾಡೋಣ. ಓಕೆನಾ? ಮೈಕ್ ತೊಗೊಳ್ಳಿ. ಓಕೆ. ಕ್ವಶನ್ ಬಂದ್ಬಿಟ್ಟು ವೇದಗಳು ಯಾವ್ಯಾವ, ಅತ್ಯಂತ ಹಳೆ ವೇದ ಯಾವುದು, ಆಮೇಲೆ ವೇದಗಳನ್ನು ಬರ್ದಾರೆ ಯಾರು? ವೇದ ಒಳಗೆ 4 ಟೈಪ್ಸ್: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆ. ಹಳೆ ವೇದ ಅಂದ್ರೆ ಋಗ್ವೇದ. ಎನಿ ಚಾನ್ಸ್? ನೋ. ಫೈನ್. ಇಲ್ಲಿ ಟ್ರೈ ಮಾಡಿದ್ರೆ ಬಟ್ ಕ್ಲೋಸ್ ಇದ್ರೆ ಬಟ್ ಆಗಿಲ್ಲ ಅಂತ. ಇಟ್ಸ್ ಓಕೆ, ಫೈನ್. ನೆಕ್ಸ್ಟ್ ಟ್ರೈ ಮಾಡೋಣ, ಏನಾಗುತ್ತೆ ಚೆಕ್ ಮಾಡೋಣ. ಆಲ್ಮೋಸ್ಟ್ ಅಲ್ಲ ಕ್ವಶನ್ ಅಂತ ಕೇಳಿದೆ, ಬಟ್ ಕರೆಕ್ಟ್ ಆನ್ಸರ್ ಅಂತ ಯಾರು ಕೊಡಲಿಲ್ಲ. ಬಟ್ ಕ್ವಶನ್ಸ್ ಏನಿದೆಲ್ಲ ಕ್ಯಾಂಪಸ್ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಕ್ವಶನ್ಸನ್ನ ಚೇಂಜ್ ಮಾಡೋಣ ಇವಾಗ.
ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಕೇಳೋಣ. ಫ್ರೆಂಡ್ಸ್ ನಾನು ಯೂಟ್ಯೂಬರ್ ಇದ್ದೇನೆ. ಇವತ್ತಿನ ಲಾಗ್ದ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಕ್ವಶನ್ ಆ್ಯಂಡ್ ಆನ್ಸರ್ ಕಾನ್ಸೆಪ್ಟ್ ಇದೆ. ಒಂದು ವೇಳೆ ನೀವೇನಾದರೂ ಕರೆಕ್ಟ್ ಆನ್ಸರ್ ಮಾಡಿದ್ರೆ ನನ್ನ ಕಡೆ ಒಂದು ಸರ್ಪ್ರೈಸ್ ಇರುತ್ತೆ ನಿಮಗೆ. ಸ್ಟಾರ್ಟ್ ಮಾಡೋಣ. ಓಕೆನಾ ಸರ್? ಸರ್ ಮಾಡಿ ಸರ್. ವೇದಗಳನ್ನು ಯಾರು ಬರೆದಿದ್ದಾರೆ? ಮಹಾಭಾರತವನ್ನು ಯಾರು ಬರೆದಿದ್ದಾರೆ? ರಾಮಾಯಣನ ಯಾರು ಬರೆದಿದ್ದಾರೆ? ಮಹಾಭಾರತನ ವ್ಯಾಸಮುನಿಗಳು ಬರ್ದಾರ. ರಾಮಾಯಣನ ವಾಲ್ಮೀಕಿ ಅವರು ಬರ್ದಾರ. ವೇದಗಳನ್ನು ಐಡಿಯಾ ಟ್ರೈ ಮಾಡ್ಬೋದು ಏನಾದರೂ? ಓಕೆ ಫೈನ್. ಆ್ಯಸ್ ಯೂಶುವಲ್ ಇವರು ಹೇಳಿಲ್ಲ, ಬಟ್ ಟ್ರೈ ಮಾಡೋಣ ಏನಾಗುತ್ತೆ ನೋಡೋಣ. ಓಕೆ, ನೈಸ್ ಟು ಮೀಟ್ ಯು. ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮಿ ಗಾಯ್ಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನು ಯೂಟ್ಯೂಬರ್ ಇದ್ದೇನೆ. ಇವತ್ತಿನ ಲಾಗ್ದ ಕಾನ್ಸೆಪ್ಟ್ ಏನಪ್ಪ ಅಂತಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಸಿಂಪಲ್ ಕ್ವಶನ್ ರಿಲೇಟೆಡ್ ಟು ಮೈಥಾಲಜಿ. ಇಲ್ಲ, ಓಕೆ ಫೈನ್, ಥ್ಯಾಂಕ್ ಯು. ರಿಲೇಟೆಡ್ ಟು ಮೈಥಾಲಜಿ ಇರುತ್ತೆ. ಒಂದು ವೇಳೆ ನೀವೇನಾದರೂ ಕರೆಕ್ಟ್ ಆನ್ಸರ್ ಮಾಡಿದರೆ ಐ ಹ್ಯಾವ್ ಸರ್ಪ್ರೈಸ್ ಫಾರ್ ಯು. ಆಗ್ಬೋದಾ? ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಬ್ರದರ್. ತಮ್ಮ ಹೆಸರು? ಸಂಗಮೇಶ್. ಓಕೆ, ಟೇಕ್ ಮೈಕ್. ಓಕೆ ಸರ್, 3 ಕ್ವಶನ್. ಸಿಂಪಲ್ ಕ್ವಶನ್ ಏನಪ್ಪ ಅಂತಂದರೆ ಮಹಾಭಾರತ ಬರೆದವ್ರು ಯಾರು, ರಾಮಾಯಣವನ್ನು ಬರೆದವ್ರು ಯಾರು, ಮತ್ತು ವೇದಗಳನ್ನು ಬರೆದವ್ರು ಯಾರು? ಮಹಾಭಾರತ ಬರೆದವರು ವೇದವ್ಯಾಸರು. ರಾಮಾಯಣ ಬರೆದವರು ವಾಲ್ಮೀಕಿ. ಇನ್ನೊಂದ್ಯಾರು? ವೇದಗಳನ್ನು ಬರೆದವ್ರು ಯಾರು? ವೇದಗಳನ್ನು ಬರೆದವ್ರ ವೇದಗಳನ್ನು ಬರೆದವ್ರ ಹೆಸರು ವೇದಗಳನ್ನು ಹೆಸರು ಕನ್ಫರ್ಮ್? ಫ್ರೆಂಡ್ಸ್, ಫೈನಲಿ ಗ್ರೇಟ್ ಪರ್ಸನ್ ಅನ್ಬೋದಾ? ಕ್ಯಾಂಪಸ್ ಎಲ್ಲ ಅಡ್ಡಾಡಿದ್ರೆ ಇವರ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಒಂದು ಸರ್ಪ್ರೈಸ್ ಇದೆ ಅವರಿಗೆ, ಕೊಡೋಣ ಆಗಿದೆ. ನೈಸ್ ಟು ಮೀಟ್ ಯು ಬ್ರದರ್. ಅಣ್ಣ, ಒಂದು ನನ್ನ ಕಡೆ ಒಂದು ಸರ್ಪ್ರೈಸ್ ಏನಪ್ಪ ಅಂತಂತಂದರೆ ಒಂದು ಒಳ್ಳೆ ಕಾಂಬೋ ಕೂಪನ್ ಕೊಡ್ತೇನೆ, ಊಟ ಮಾಡ್ಬೋದು ಹೋಗಿ ನೀವು. ಓಕೆನಾ? ಆಗತ್ತಾ? ಪಕ್ಕನ ವೇಸ್ಟ್ ಮಾಡಬಾರ್ದು ಮತ್ತೆ. ಓಕೆನಾ? ಇಲ್ಲೇ ರಾಮ್ ರುಚಿ ಡೌನ್ ಹೋದ್ರೆ ಗೊತ್ತಲ್ಲ? ಓಕೆ ಫ್ರೆಂಡ್ಸ್, ಅವ್ರಿಗೆ ಒಂದು ಕೂಪನ್ ಕೊಡೋಣ. ಸರ್ಪ್ರೈಸ್, ದಟ್ ಇಸ್ ಮೈ ಸರ್ಪ್ರೈಸ್. ನೈಟ್ ಹೋಗ್ತೀರಾ? ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಊಟ ಮಾಡಿ, ವೇಸ್ಟ್ ಮಾಡಿಬಿಡಿ ಕೂಪನ್. ಒಳ್ಳೆ ಫ್ರೆಂಡ್ಸ್, ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಭಾಳ ಬ್ಯೂಟಿಫುಲ್ ಆಗಿತ್ತು. ಕ್ಯಾಂಪಸ್ಗಳು ತುಂಬ ಜನ ಕೇಳಿದೆ, ಬಟ್ ಯಾರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ. ಬಟ್ ವೆರಿ ಕ್ಲೋಸ್ ಇದ್ದರೆ ಕರೆಕ್ಟಾಗಿ ಆನ್ಸರ್ ಮಾಡಿರಲಿಲ್ಲ. ಸೊ ದಟ್ ನಾವು ಏನು ಮಾಡ್ತೀವಪ್ಪ ಅಂತ ಇವತ್ತಿನ ಕಾನ್ಸೆಪ್ಟ್, ಇವತ್ತಿನ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತೀವಿ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.